ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಕೃಷ್ಣಾರ್ಪಣಮಸ್ತು. ಬನ್ನಿ, ನಾನು ಮತ್ತೊಮ್ಮೆ ಇವತ್ತು ಗೇಟ್ವೇ ಆಫ್ ಇಂಡಿಯಾ ಆ ಟೂಂಬ್ ಮುಂದೆ ನಾನು ನಿಂತ್ಕೊಂಡಿದ್ದೀನಿ. ಮತ್ತೊಮ್ಮೆ ತಮ್ಮ ಮುಂದೆ ಬರುವ ಅವಶ್ಯಕತೆ ಏನಿತ್ತು ಅಂತ ಹೇಳಿದರೆ, ಇವತ್ತೊಂದು ದಿನ ನಾನು ಗೇಟ್ವೇ ಆಫ್ ಇಂಡಿಯಾದ ಟೂಂಬ್ ಮುಂದೆ ನಿಂತ್ಕೊಂಡಿದ್ದೀನಿ. ಇದರ ಒಂದು ಸಣ್ಣ ಇತಿಹಾಸವನ್ನು ತಮ್ಮ ಗಮನಕ್ಕೆ ತಗೊಂಡು ಬರಬೇಕು, ದ ಕೈಂಡ್ ಇನ್ಫಾರ್ಮೇಷನ್ ಟು ದಿ ಪಬ್ಲಿಕ್ ಅಟ್ ಲಾರ್ಜ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀನಿ. ಬನ್ನಿ, ಈ ಒಂದು ಟೂಂಬ್ ಇದೆಯಲ್ಲ, 1911ರಲ್ಲಿ ಕಿಂಗ್ ಜಾರ್ಜ್ ಫಿಫ್ತ್ ಮತ್ತು ಕ್ವೀನ್ ಮೇರಿ ಅನ್ನುವರು ಬ್ರಿಟಿಷ್ನಿಂದ ಲಂಡನ್ನಿಂದ ಈ ಸಮುದ್ರದ ಮುಖಾಂತರ ಬಂದು ಇಲ್ಲಿ ಸೇರಿಕೊಳ್ತಾರೆ. ಅವರ ಒಂದು ನೆನಪಿನ ಅರ್ಥವಾಗಿ ಈ ಒಂದು ಗೇಟ್ವೇ ಆಫ್ ಇಂಡಿಯಾವನ್ನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ. ಇಲ್ಲಿ ಬನ್ನಿ, ಇದರಲ್ಲಿ ಭಾಳ ಅದ್ಭುತವಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 1911ರಲ್ಲಿ ಈ ಒಂದು ಫೌಂಡೇಶನ್ ಸ್ಟೋನು ಲೇ ಡೌನ್ ಆಗುತ್ತೆ. ಅಂದಿನ ಗವರ್ನರ್ ಆಗಿರ್ತಕ್ಕಂಥ ಜಾರ್ಜ್ ಸಿಂಡ್ಹ್ಯಾಮ್ ಅನ್ನುವ ವ್ಯಕ್ತಿ ಇದಕ್ಕೆ ಫೌಂಡೇಶನ್ ಹಾಕ್ತಾರೆ. ಆದರೆ 1911ರಲ್ಲಿ ಫೌಂಡೇಶನ್ ಸ್ಟೋನ್ ಆಗುತ್ತೆ. ಆದರೆ 1913ರಲ್ಲಿ ಇದರ ಒಂದು ಬ್ಲೂ ಪ್ರಿಂಟ್ ಫೈನಲ್ ಆಗುತ್ತೆ. ಆ ನಂತರ 1915 ಮತ್ತು 19ರಲ್ಲಿ ಈ ಒಂದು ಕೆಲಸ ಶುರುವಾಗುತ್ತೆ. ಕೊನೆಗೆ 1924ರಲ್ಲಿ ಈ ವರ್ಕ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆಗಿದ ತಕ್ಷಣ ಅದೇ ವರ್ಷ 1924ರಲ್ಲಿ ಇಟ್ ವಾಸ್ ಓಪನ್ ಟು ದಿ ಪಬ್ಲಿಕ್ ಅಟ್ ಲಾರ್ಜ್. ಆದರೆ ಈ ಒಂದು ಗೇಟ್ವೇ ಆಫ್ ಇಂಡಿಯಾ ಇದ್ರ ಮೇಲೆ ಇರ್ತಕ್ಕಂಥ ಟೂಂಬ್ ಇದೆಯಲ್ಲ, ಟೂಂಬ್ ಸ್ವಲ್ಪ ಜೂಮ್ ಮಾಡೋದಕ್ಕೆ ಹೇಳ್ತೀನಿ ನಾನು. ಆ ಟೂಂಬ್ ಇದೆಯಲ್ಲ, ಆ ಟೂಂಬ್ ಸುಮಾರು 15 ಮೀಟರ್ ವೈಡ್ ಇದೆ. 15 ಮೀಟರ್ ವೈಡ್ ಇದೆ, 25.15 ಮೀಟರು ಹೈಟ್ ಇದೆ. ಇಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಟೂಂಬ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದು ವಿಶೇಷವಾಗಿ ಹಿಂದೂ ಮತ್ತು ಮುಸ್ಲಿಂ ಒಂದು ಹಿಂದೂ ಮುಸ್ಲಿಂ ಒಂದು ಸಂಸ್ಕೃತಿಯ ಬೇಸ್ಡ್ ಮೇಲೆ ಇದನ್ನು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ನೋಡ್ಬೋದು ನೀವು, ಒಂದು ಕಡೆ ಈ ಒಂದು ದ್ವಾರ ಬಾಗಿಲುಗಳು ಎಲ್ಲವೂ ಕೂಡ ಈ ಮುಸ್ಲಿಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗೆ ಮುಂದುಗಡೆ ನೋಡಿದ್ರೆ ನಮಗೆ ಹಿಂದೂ ಕಲ್ಚರ್ ಕಾಣಿಸ್ತದೆ. ಒಟ್ಟಾರೆ ಹಿಂದೂ ಮತ್ತು ಮುಸ್ಲಿಂ ಕಲ್ಚರ್ನ ಜೋಡಿಸ್ಕೊಂಡು ಈ ಒಂದು ಗೇಟ್ವೇ ಆಫ್ ಇಂಡಿಯಾವನ್ನು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಇದು ಕೊನೆಗೆ 1924ರಲ್ಲಿ ಓಪನ್ ಆಗುತ್ತೆ. ಇದ್ರ ಮುಂದೆ ಅದ್ಭುತವಾಗಿರ್ತಕ್ಕಂಥ ತಾಜ್ ಮಹಲ್ ಪ್ಯಾಲೇಸ್ ಇದೆ. ಈಗ ತಾನೇ ನಾವು ತಾಜ್ ಮಹಲ್ ಪ್ಯಾಲೇಸನ್ನು ನೋಡ್ಕೊಂಡು ಬಂದಿದ್ದೀವಿ. ಭಾಳ ಅದ್ಭುತವಾಗಿದೆ. ಇಡೀ ಭಾರತಕ್ಕೆ ಈ ಒಂದು ತಾಜ್ ಮಹಲ್ ಪ್ಯಾಲೇಸ್ ಇದೆಯಲ್ಲ, ಆ ಒಂದು ಕ್ರೌನ್ ಅಂತ ಹೇಳ್ಬೋದು. ಈ ದೇಶದ ಆಸ್ತಿ.